ಜೊತೆಗೆ ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಹೊಸ ಕೇಸ್ ಬಂದಿದೆ. ರೇಪ್ ಕೇಸ್ ದಾಖಲು ಮಾಡಲಾಗಿದೆ. ಮುನಿರತ್ನ ಸೇರಿದಂತೆ 7 ಮಂದಿ ವಿರುದ್ಧ ಈಗ ರೇಪ್ ಕೇಸ್ ಕೂಡ ದಾಖಲಾಗಿದೆ. ಸಂತ್ರಸ್ತೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ರಾಮನಗರ ಜಿಲ್ಲಾ ವ್ಯಾಪ್ತಿಯ ಕಗ್ಲಿಪುರ ಠಾಣೆಯಲ್ಲಿ ಈಗ ಹೊಸದೊಂದು ಪ್ರಕರಣ ದಾಖಲಾಗಿದೆ. ಮಹಿಳೆ ನೀಡಿದ ರೇಪ್ ಕೇಸ್ನಲ್ಲಿ ಮುನಿರತ್ನ A1 ಆಗಿದ್ರೆ, ವಿಜಯಕುಮಾರ್, ಸುಧಾಕರ್, ಕಿರಣ್, ಲೋಹಿತ್, ಮಂಜುನಾಥ್, ಲೋಕಿ ಅನ್ನೋರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 354A, 354C, 376, ಸಬ್ಸೆಕ್ಷನ್ 2, 308, 406, 384, 120B, 504, 506 ಸೆಕ್ಷನ್ಗಳ ಅಡಿ ಈಗ ಎಫ್ಐಆರ್ ದಾಖಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಸೇರಿ 7 ಮಂದಿ ವಿರುದ್ಧ ರೇಪ್ ಕೇಸ್ ಏನಾಗಿದೆ. ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿದಂಥ ಆರೋಪ ಕೇಳಿಬಂದಿದ್ದು, ಅತ್ಯಾಚಾರದ ವಿಡಿಯೋ ಮಾಡಿ ಬೆದರಿಕೆ ಹಾಕಿದಂಥ ಆರೋಪ ಕೂಡ ಇದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಹೇಳಿಕೆ ನೀಡಿರುವಂಥ ಮಹಿಳೆ ತಡರಾತ್ರಿ 2 ಗಂಟೆವರೆಗೂ ನಡೆದಂಥ ದೂರು ಪ್ರಕ್ರಿಯೆ ಹಾಗೂ ಮಹಜರ ಪ್ರಕ್ರಿಯೆ ಎಂದು ಸಂತ್ರಸ್ತ ಮಹಿಳೆ ಕರೆದೊಯ್ದು ಸ್ಥಳ ಮಹಜರನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೃತ್ಯ ನಡೆದಂಥ ಸ್ಥಳದಲ್ಲಿ ಮಹಜರು ಮಾಡಲಿರುವಂಥ ಪೊಲೀಸರು ಬೆಳಗ್ಗೆ 9 ಗಂಟೆಗೆ ಠಾಣೆಗೆ ಬರೋದಕ್ಕೆ ಸಂತ್ರಸ್ತೆಗೆ ಸೂಚನೆ ಕೊಡಲಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ ನಡೆಯಲಿರುವಂಥ ಸ್ಥಳ ಮಹಜರು, ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿರುವಂಥ ಸ್ಥಳ ಮಹಜರು, ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಲಾಗಿತ್ತು ಅಂತ ಆರೋಪ ಕೇಳಿಬಂತು. ಈ ಒಂದು ಕಾರಣಕ್ಕೋಸ್ಕರ ಈಗ ಆ ರೆಸಾರ್ಟ್ಗೆ ತೆರಳಿ ಅಲ್ಲಿ ಮಹಜರನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾಹಿತಿಗಳು ಕೂಡ ಈಗಾಗಲೇ ಬರ್ತಾ ಇದೆ. ಈಗಾಗಲೇ ಜಾತಿ ನಿಂದನೆ ಹಾಗೂ ಬೆದರಿಕೆ ಸೇರಿದಂತೆ ಬೇರೆ ಕೇಸ್ಗಳು ಕೂಡ ಮುನಿರತ್ನ ವಿರುದ್ಧ ಇದೆ. ಈಗ ಹೊಸದೊಂದು ಪ್ರಕರಣ ದಾಖಲಾಗಿದೆ. ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ನೇರವಾಗಿ ಹೇಳ್ತಾ ಇದೆ. ಯಾಕೆಂದರೆ ಎಲ್ಲ ಪ್ರಕರಣಗಳು ಒಂದೇ ಸಂದರ್ಭದಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನಿದೆಯೋ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ದೂರುದಾರ ಮಹಿಳೆ ಏನಂತ ಹೇಳಿದಾಳೆ, ಆಕೆಯ ಕಂಪ್ಲೇಂಟ್ನಲ್ಲಿ ಏನಿದೆ ನೋಡೋಣ. ಶಾಸಕ ಮುನಿರತ್ನ ನಾಯ್ಡು ನನಗೆ ವಾಟ್ಸಪ್ ಮುಖಾಂತರ ಕರೆ ಮಾಡಿ, ನಮಸ್ತೆ ಲೀಡರ್, ನಾನು ಈ ಭಾಗದ ಶಾಸಕ, ನಮ್ಮ ಕ್ಷೇತ್ರದಲ್ಲಿ ನೀವು ಮಾಸ್ಕ್ ವಿತರಣೆ ಮಾಡ್ತೀರಿ, ನಿಮ್ಮ ಬಗ್ಗೆ ಕೇಳಿದ್ದೀರಿ, ನನ್ನನ್ನು ಭೇಟಿ ಮಾಡಿ ಅಂತ ಹೇಳಿದರು ಅಂತ ಆ ದೂರದಲ್ಲಿ ಆರಂಭದಲ್ಲಿ ಈ ದೂರಿನ ಮುಖ್ಯಾಂಶಗಳನ್ನು ಹೇಳ್ತಾ ಇದ್ದೀವಿ ಎಂದು ತಿಳಿಸ್ತಾರೆ. ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಮರುದಿನ ಸಂಜೆ ಸಿಗೋದಾಗಿ ತಿಳಿಸಿದರು. 20 ನಿಮಿಷಗಳ ನಂತರ ರಾಮಯ್ಯ ಸಮಾಧಿ ಹತ್ತಿರ ಅಂತ ಅವರ ಆಫೀಸ್ ಹತ್ತಿರ ಬರಲು ತಿಳಿಸಿದರು. ಆದರೆ ಅದರಂತೆ ನಾನು ಅವರು ಹೇಳಿದಂಥ ಸಮಯಕ್ಕೆ ಅವರನ್ನು ಭೇಟಿ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆನಂತರ ಪರಿಚಯ ಮಾಡಿಕೊಂಡೆ. ಈ ಸಮಯದಲ್ಲಿ ನನಗೆ ಪರಿಚಯದ ಕಾರ್ಪೊರೇಟರ್ ಮಮತಾ ಅವರ ಗಂಡನಾದಂಥ ವಾಸುದೇವ್ ಅವರು ಕೂಡ 3-4 ಬಾರಿ ಕರೆ ಮಾಡ್ತಾರೆ. ನಾನು ಸೈಲೆಂಟ್ ಮಾಡಲು ಹೋದಾಗ ಇದು ಯಾರು ಎಂದು ಮುನಿರತ್ನ ನಾಯ್ಡು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಆನಂತರ ಏನಾಗುತ್ತೆ ಅದರ ನಿರಂತರವಾದಂಥ ವಿಚಾರಗಳನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ಇನ್ನು ನಾನು ಸ್ಥಳೀಯ ಕಾರ್ಪೊರೇಟರ್ ಗಂಡ ವಾಸುದೇವ್ ಎಂದು ಹೇಳಿದೆ. ಅದಕ್ಕೆ ಮುನಿರತ್ನ ನಾಯ್ಡು, ಮೇಡಮ್ ನಾನು ನಿಮಗೆ ಒಂದು ಸಹಾಯ ಕೇಳ್ತೇನೆ, ನೀವು ಸಹಾಯ ಮಾಡ್ತೀರೆಂದು ನಂಬಿದ್ದೇನೆ ಅಂತ ಹೇಳ್ತಾರೆ. ನನ್ನನ್ನು ತುಂಬ ಹತ್ತಿರದಿಂದ ಸ್ನೇಹ ಬೆಳೆಸಿ ನಾನು ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹಾಗೂ ಪ್ರೇಮಗೀತೆ ಕಳಿಸ್ತಾ ಇದ್ದೆ. ವಿಡಿಯೋ ಕಾಲ್ ಮುಖಾಂತರ ನನಗೆ ಕರೆ ಮಾಡಿ ವಿಚಾರಿಸ್ತಾ ನನ್ನ ಬಳಿ ಎಲ್ಲ ವಿಚಾರಗಳನ್ನು ಹೇಳಿಕೊಳ್ತಿದ್ದ ಅಂತ ನೇರವಾಗಿ ಹೇಳ್ತಾರೆ. 10ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿದರು. ಆಗ ನಾನು ಆ ದಿನ ಸ್ನಾನ ಹೋಗುವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡ್ತೇನೆ. ಸ್ನಾನ ನಂತರ ನನ್ನ ಮೊಬೈಲ್ ಗಮನಿಸಿದಾಗ ಎಲ್ಲ ವಿವರಗಳಿತ್ತು. ನಾನು ವಾಟ್ಸಪ್ ಕಾಲ್ ಮಾಡಿದಾಗ ಮುನಿರತ್ನ ಏಕೆ ಕಾಲ್ ರಿಸೀವ್ ಮಾಡಿಲ್ಲ ಅಂತಾರೆ. ಹೀಗೆ ವಿವರವಾದಂಥ ದೂರನ್ನು ಕೊಡ್ತಾರೆ. ಇನ್ನು ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ಗಳು ಕೂಡ ಬರ್ತಾ ಇದೆ. ಅತ್ಯಾಚಾರ ಸಂತ್ರಸ್ತ ಮಹಿಳೆಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಗೆ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಕೆಲವೇ ಹೊತ್ತಿನಲ್ಲಿ ಘಟನಾ ಸ್ಥಳಕ್ಕೆ ಕರೆದೊಯ್ದು ಮಹಜರ್ ಕೂಡ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಗ್ಲಿಪುರ ವ್ಯಾಪ್ತಿಯ ರೆಸಾರ್ಟ್ನಲ್ಲಿ ಮಹಜರಿಗೆ ಸಿದ್ಧತೆ ನಡೆಸಲಾಗ್ತದೆ. ಸಂತ್ರಸ್ತೆ ವೈದ್ಯಕೀಯ ತಪಾಸಣೆ ಬಳಿಕ ಸ್ಥಳ ಮಹಜರು ಮಾಡಲಾಗುತ್ತೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ, ASP ಸುರೇಶ್ ನೇತೃತ್ವದಲ್ಲಿ ಮಹಜರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಇದೇ ಸಂದರ್ಭದಲ್ಲಿ ಅಂದರೆ ಜಾತಿ ನಿಂದನೆ, ಜೀವ ಬೆದರಿಕೆ ಬಂದಿರುವಂಥ ಸಂದರ್ಭದಲ್ಲಿ ಈ ಪ್ರಕರಣ ಕೂಡ ಬಂದಿರುವಂಥದ್ದು ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರದೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರದೀಪ್, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈಗ ಹೊಸದೊಂದು ಪ್ರಕರಣ ಮುನಿರತ್ನ ವಿರುದ್ಧ ದಾಖಲಾಗಿದೆ. ಇಷ್ಟನ್ನ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಒಂದು ಕಡೆಗಾಗಿದ್ರೆ ಈಗ ಅತ್ಯಾಚಾರದ ಆರೋಪ ಬರ್ತಾ ಇದೆ. ಒಂದು ಪ್ರಶ್ನೆ ಇರುವಂಥದ್ದು, ಇಷ್ಟು ದಿನ ಆದಮೇಲೆ ಈಗ ಯಾಕೆ ಬೆಳಕಿಗೆ ಬಂತು ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮುಂದಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣದ ಡೀಟೇಲ್ಸ್ ಒಂದು ಕಡೆಗೆ ಆದರೆ ಪ್ರಕರಣದ ಹಿನ್ನೆಲೆ ಹಾಗೆ ಆಕೆ ಯಾರು, ಇನ್ಫ್ಯಾಕ್ಟ್ ಇದರ ಕೃತ್ಯದ ಬಗ್ಗೆ ಏನು ಹೇಳ್ತಾ ಇದೆ, ಡೀಟೇಲ್ಸ್ಗಳು ಏನು ಸಿಗ್ತಾ ಇದೆ?
ಪ್ರಮೋದ ಶಾಸಕ ಮುನಿರತ್ನ ಈಗ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಎಫ್ಐಆರ್ನಲ್ಲಿ A1 ಆರೋಪಿಯಾಗಿದ್ದರು. ಸದ್ಯ ಈಗ ಅವರು ಜಾತಿ ನಿಂದನೆ ಪ್ರಕರಣದಲ್ಲಿ ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಈ ಹೊತ್ತಲ್ಲಿ ಅವರ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರಲಿದೆ. ಅಂದರೆ ಆದೇಶ ಇವತ್ತು ಹೊರಬೀಳಲಿದೆ. ಆದರೆ ಈ ವೇಳೆ ಅಂದರೆ ತಡರಾತ್ರಿ 2 ಗಂಟೆಯ ತನಕ ಮುನಿರತ್ನ ಅವರ ವಿರುದ್ಧ ಒಂದು ಎಫ್ಐಆರ್ ಅನ್ನು ದಾಖಲಿಸೋಕೆ ಈ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದೊಡ್ಡ ಹೈಡ್ರಾಮೆ ನಡೆದಿರುವಂಥದ್ದು. ಅಂದರೆ ಓರ್ವ ಮಹಿಳೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ಮುನಿರತ್ನ ಸೇರಿದಂತೆ 7 ಜನರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತ ಹೇಳಿ ರಾತ್ರಿ ಕಗ್ಲಿಪುರ ಪೊಲೀಸ್ ಠಾಣೆಗೆ ಬಂದಿದ್ರು. ತಡರಾತ್ರಿ 2 ಗಂಟೆಯ ತನಕನೂ ಸಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅಂದರೆ ಆಕೆ ಪ್ರಮುಖವಾಗಿ ಅತ್ಯಾಚಾರ ಜೊತೆಗೆ ತನ್ನನ್ನು ಬಳಸ್ಕೊಂಡು ಬೇರೆಯವರಿಗೆ ಹನಿ ಟ್ರ್ಯಾಪ್ ಮಾಡಿದ್ರು ಅಂತ ಹೇಳಿ ಆ ಮಹಿಳೆ ದೂರನ್ನ ಕೊಟ್ಟಿರುವಂಥದ್ದು. ಸದ್ಯ ಈಗ ತಡರಾತ್ರಿ ತನಕನೂ ಸಹ ಪೊಲೀಸರು ಈ ಒಂದು ಏನು ದೂರನ್ನ ಕೊಟ್ಟಿದ್ರು ಎಲ್ಲವನ್ನು ಸಹ ಪರಿಶೀಲನೆ ಮಾಡಿ ಕೊನೆಗೆ ಸುಮಾರು 2.5 ಪುಟಗಳಷ್ಟು ಎಫ್ಐಆರ್ ಅನ್ನ ಅಂದರೆ ದೂರು ಕೊಟ್ಟಿದ್ದಂತಹ ಸಾರಾಂಶವನ್ನ ಬರ್ಕೊಂಡು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಮಹಿಳೆ ಯಶವಂತಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಮಹಿಳೆ ಆಗಿರೋದು. ಈ ಮಹಿಳೆ ಕೋವಿಡ್ ಸಮಯದಲ್ಲಿ ಅಂದ್ರೆ 2020 ಅಥವಾ 2021 ವೇಳೆಯಲ್ಲಿ ಕೋವಿಡ್ ಸಮಯದಲ್ಲಿ ಮುನಿರತ್ನ ಅವರಿಗೆ ಪರಿಚಯ ಆಗಿರ್ತಾರೆ. ಈ ಪರಿಚಯದಿಂದ ನಂತರ ಸ್ನೇಹ ಆಗಿ ಮುನಿರತ್ನ ಅವರ ನಂಬರ್ ಕೂಡ ಅವ್ರ ಹತ್ರ ಎಕ್ಸ್ಚೇಂಜ್ ಆಗಿ ತದನಂತರ ಮುನಿರತ್ನ ಅವರು ಇವ್ರನ್ನ ತಮ್ಮ ಗೋಡೌನ್ಗೆ ಕರ್ಸ್ಕೋತಾರೆ. ಅಲ್ಲಿ ಈಕೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ರು ಅಂತ ಹೇಳಿ ಆಕೆ ದೂರನ್ನ ನೀಡಿರುವಂತದ್ದು ಮೊದಲಿಗೆ. ತದನಂತರ ಆ ಒಂದು ಅತ್ಯಾಚಾರ ಮಾಡದಂತಹ ಟೈಮಲ್ಲಿ ಅದಕ್ಕಿಂತ ಮುಂಚೆನೂ ಸಹ ಲೈಂಗಿಕ ಕಿರುಕುಳ ಅಂದ್ರೆ ವಿಡಿಯೋ ಕಾಲ್ ಮಾಡಿ ನಿನ್ನ ನಗ್ನ ದೇಹವನ್ನು ತೋರಿಸುವಂತ ಹೇಳಿ ಮುನಿರತ್ನ ಅವರು ನನಗೆ ಬಲವಂತ ಮಾಡ್ತಿದ್ರು ಅಂತಾನು ಹೇಳಿ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅಂತ ಹೇಳಿದ್ದು. ತದನಂತರ ಅತ್ಯಾಚಾರ ಆರೋಪ ಅದಾದ್ಮೇಲೆ ತನ್ನ ವಿಡಿಯೋಗಳನ್ನ ಬಳಸ್ಕೊಂಡು ಬೆದರಿಕೆಯನ್ನ ಹಾಕಿ ತನ್ನನ್ನ ಬಳಸ್ಕೊಂಡು ಒಬ್ಬ ಮಾಜಿ ಕಾರ್ಪೊರೇಟರ್ ಪತಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿದ್ದಾರೆ. ಅದಾದ್ಮೇಲೆ ಇನ್ನೂ ಕೆಲವರಿಗೂ ಸಹ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿದ್ದಾರೆ. ಸಾಲದು ಅಂತ ಹೇಳಿ ಒಬ್ಬ ಮಹಿಳೆಯನ್ನ ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿ ತಮ್ಮ ಒಂದು ಟೀಮ್ ಅನ್ನ ಕಳಿಸಿರ್ತಾರೆ. ಮಹಿಳೆಯರು ಮತ್ತು ಪುರುಷರಿದ್ದಂತಹ ಒಂದು ಟೀಮ್ನ ಆ ಟೀಮ್ನಲ್ಲಿ ಈ ಮಹಿಳೆ ಇನ್ಕ್ಲೂಡ್ ಆಗಿ ಕಗ್ಲಿಪುರ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಆ ಮಹಿಳೆಗೆ ಟ್ರ್ಯಾಪ್ ಅನ್ನ ಮಾಡಿರ್ತಾರೆ. ಅಂದ್ರೆ ಆಕೆಯ ಒಂದು ಖಾಸಗಿ ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಒಂದು ಟ್ರ್ಯಾಪ್ ಆಗಿರುತ್ತೆ. ಅದಾದ್ಮೇಲೆ ಇನ್ನೂ ಕೆಲವೊಂದು ಎರಡು ರೆಸಾರ್ಟ್ಗೆ ಹೋಗಿ ಅಲ್ಲೂ ಸಹ ಟ್ರ್ಯಾಪ್ ಅನ್ನ ಮಾಡಿರುವಂತಹ ಕೆಲಸ ಆಗಿರುತ್ತೆ. ಈ ಎಲ್ಲಾ ದೂರುಗಳು ಸಹ ಈ ಎಲ್ಲಾ ಒಂದು ಘಟನೆಗಳು ಯಾವಾಗ ಆಗಿದ್ದು ಯಾವ ಸಮಯದಲ್ಲಿ ಆಗಿದ್ದು ಅಂತ ಹೇಳಿ ಎಫ್ಐಆರ್ ನಲ್ಲಿ ಮೆನ್ಷನ್ ಆಗಿಲ್ಲ. ಆದ್ರೆ ಕೋವಿಡ್ ಸಮಯದ ನಂತರ ಈ ಎಲ್ಲಾ ಘಟನೆಗಳು ನಡೆದಿರುವಂತದ್ದು. ಹೀಗಾಗಿ ಮುನಿರತ್ನ ಅವರು ಈಗ ಜೈಲಿನಲ್ಲಿರೋದ್ರಿಂದ ಅವ್ರು ಇದ್ದಾಗ ನಮ್ಗೆ ಭಯ ಆಗ್ತಾ ಇತ್ತು ಅಂತ ಹೇಳಿ ಈಗ ದೂರನ್ನ ಕೊಡ್ತಾ ಇದ್ದೀನಿ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ಮಹಿಳೆ ದೂರನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಆಕೆಯನ್ನ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ತದನಂತರ ಸ್ಥಳ ಮಹಜರಾಗಿರ್ಬೋದು ಅಥವಾ ಬೇರೆ ಕಾನೂನು ಪ್ರಕ್ರಿಯೆ ಏನಿದೆ ಅಂದ್ರೆ ಅತ್ಯಾಚಾರ ಆಗಿರೋದು ಬೆಂಗಳೂರು ಸಿಟಿಗೆ ಬರೋದ್ರಿಂದ ಅಲ್ಲಿ ಮಹಜರು ಪ್ರಕ್ರಿಯೆ ಮತ್ತು ಇನ್ನಿತರ ಶಾಸಕರಾಗಿರೋದ್ರಿಂದ ಮತ್ತು ಜೈಲಲ್ಲಿರೋದ್ರಿಂದ ಆರೋಪಿ ಯಾವ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳನ್ನ ಮಾಡಬೇಕು, ಮಹಜರನ್ನ ಯಾವ ರೀತಿ ಮಾಡಬೇಕು, ಒಟ್ಟಾರೆ ಮುಂದಿನ ಪ್ರಕ್ರಿಯೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಪ್ರದೀಪ್ ಎಲ್ಲ ಮಾಹಿತಿಗಾಗಿ. ಇದರ ಜೊತೆಗೆ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಪ್ರಕಾರ ಕ್ರಮ ಮಾಡಬೇಕು, ಅದನ್ನು ಮಾಡ್ತಾರೆ. ಫರ್ದರ್ ಡೀಟೇಲ್ಸು ನನಗೆ ಇನ್ನೂ ಬ್ರೀಫಿಂಗ್ ಆಗಿಲ್ಲ, ಆದಮೇಲೆ ಹೇಳ್ತೇನೆ. ಎಲ್ಲ ಮಾಡಬಹುದು ಅಂತ ಯಾರೂ ಹೇಳೋದಿಲ್ಲ, ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತೆ. ಬಟ್ ಅವ್ರು ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ, ಅದನ್ನು ಅವರು ವೆರಿಫೈ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ದೂರು ಕೊಟ್ಟಿದ್ದಾರೆ,